ಈ ಮನ್ಯಾಗ ಎದ್ದೆದ್ದು ಕೂಡ್ಲೇನೆ ಕೆಲಸ ಮಾಡಕ್ ಚಾಲು. ಬ್ಯಾರೆದವ್ರ ಮನ್ಯಾಗ ನಾಷ್ಟಕ್ಕೆ ಏನಾರ ಉಪ್ಪಿಟ್ಟು ಅವಲಕ್ಕಿನೋ ಮಾಡಿದ್ರ ತಿಂದು ಕುಂಡಿ ಕೈ ಉಳ್ಸ್ಕೊಂಡು ಹೋಗ್ತಾರಂತ. ಆದ್ರೆ ನಮ್ಮ ಮನ್ಯಾಗ ಹಂಗಿಲ್ಲ. ಇಲ್ಲ, ನನ್ನ ಗಂಡಿಗೆ ಎದ್ದು ಕೂಡ್ಲೇನೆ ರೊಟ್ಟಿ, ಅನ್ನ, ಸಾರು, ಪಲ್ಯ ಎಲ್ಲ ಬೇಕು. ಇರೋ ಎರಡು ಕೈ ಏನಂತ ಮಾಡ್ಲಿ ನಾನು? ಇದೊಂದು ಗ್ಯಾಸ್ ಸ್ಟವ್ ಹತ್ತಂಗೆ ಇಲ್ಲ. ಬಂದ್ ಯಾವ ಮುಂಜಾನೆ ಎದ್ದು ತಡಿ ಒಂಚೂರು ಮಾಡ್ಕೊಡು ಮಟ. ಲೇ, ಆ ಹುಡುಗಿಗೆ ಒಂಚೂರು ಅಡಿಗೆ ಮಾಡಿ ಹಾಕಕ್ಕ ಏನ್ ತ್ರಾಸ್ಲೇ ನಿನಗ? ಸಾವ್ಕಾರ, ಗ್ಯಾಸ್ ಸಿಲಿಂಡರ್ ಮುಗ್ದೈತಿ, ಹೆಂಗ್ ಮಾಡ್ಕೊಡ್ಬೇಕು ನಾನು? ಅಲ್ಲೋ, ಗ್ಯಾಸ್ ಹಚ್ಚಿ 4-5 ದಿವಸ ಆಗಿಲ್ಲ, ಅದ ಹೆಂಗ್ ಮುಗಿತೈತಿ? ರಾತ್ರಿ ಹೊಟ್ಟಿ ಬಹಳ ಹಸಿವಾಗಿತ್ತು ನನಗ. ಅದಕ್ಕ ಗ್ಯಾಸ್ ಎಲ್ಲ ಕುಡಿದು ಮಕ್ಕೊಂಡ್ಬಿಟ್ನಿ. ಕುಡಿದಿರ್ಬೇಕೇನೋಪ್ಪ, ನಿಂದೇನ್ ಹೇಳಾಕ್ ಬರಂಗಿಲ್ಲ ಬಿಡು. ಹಂಗಲ್ಲೋಪ, ಇದು ಗ್ಯಾಸ್ ಸ್ಟೋವ್ ಪಾದಾಗೈತಿ, ಅದಕ್ಕ ಗ್ಯಾಸ್ ಲಗು ಮುಗಿಯಾಕತೈತಿ. ನಿನಗೆ ಹೇಳಾಕತಿ ಎಷ್ಟ್ ದಿನ ಆತ್ ನಾನು ಒಂದ್ ಹೊಸದೊಂದ್ ಗ್ಯಾಸ್ ಸ್ಟೋವ್ ತಗೊಂಡ್ ಬಾ ಅಂತ ಹೇಳಿ. ಗ್ಯಾಸ್ ಸ್ಟವ್ ಚೇಂಜ್ ಮಾಡಿದ್ರ ಗ್ಯಾಸ್ ಏನ್ ಲಗು ಮುಗಿಯಂಗಿಲ್ಲನ? ಹಾ, ಬರೋಬ್ಬರ್ ಕೇಳಿದಿ ನೋಡು. ಟೆಕ್ನಿಕ್ ಆದ 3 ಒಲಿದು ಗ್ಯಾಸ್ ಸ್ಟೋವ್ ತಗೊಂಡ್ ಬಾ. ಅದ್ರೊಳಗ ಅನ್ನ, ಸಾರು, ರೊಟ್ಟಿ, ಪಲ್ಯ ಎಲ್ಲ ಒಮ್ಮೆ ಆಕೈತಿ. ಟೈಮುನು ಸೇವ್ ಆಕೈತಿ, ಗ್ಯಾಸನು ಸೇವ್ ಆಕೈತಿ. ಹೌದಾ? ತಂದಾಗ್ಬಿಡ್ತಾನೆ ತಡಿ. ಹಂಗಿತ್ತಂದ್ರೆ ಈಗ ಶ್ವೇತಮ್ಮ ತಗೋ, ನಿನ್ ಫೇವರೇಟು ಟೆಕ್ನಿಕ್ ಆದ ಗ್ಯಾಸ್ ಸ್ಟವ್ ತಂದೇನಿ. ಥ್ಯಾಂಕ್ ಯು ಸೋ ಮಚ್ ಪವಿ. ಈಗ ಇದನ್ನ ಓಪನ್ ಮಾಡಿ ಹಚ್ಕೊಡು. ಅಡ್ಗಿನ ಹೆಂಗ್ ಜಟ್ ಪಟ್ ಮಾಡ್ತೇನೆ ನೋಡ. ಹೌದಾ? झटपट पटापट लक्ष्मी जी घर के अंदर प्रसन्न होके अंदर आएंगी घर के पटापट. ಶ್ವೇತಾ, ಟೆಕ್ನಿಕ್ ಆದ ಗ್ಯಾಸ್ ಸ್ಟವ್ ಯಾಕೆ ತರಿಸಿದಿ? ನಾನು ಈ ಗ್ಯಾಸ್ ಸ್ಟವ್ ನ ಯಾಕೆ ತರ್ಸೇನಪ್ಪ ಅಂದ್ರ ಇದಕ್ಕ 24 ಮಂತ್ ವಾರಂಟಿ ಐತಿ, ಥರ್ಮಲ್ ಎಫಿಷಿಯನ್ಸಿ ಐತಿ, ಕ್ವಾಲಿಟಿ ಅಶ್ಯೂರ್ಡ್ ಐತಿ, ಎಕೋ ಫ್ರೆಂಡ್ಲಿ, ಮತ್ತೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ ಇದು ಎಲ್ಲಾ ಗ್ಯಾಸ್ ಸ್ಟವ್ ಕಿಂತ ಸೇಫ್ ಐತಿ.